ಹಲೋ ಸ್ಟೂಡೆಂಟ್ಸ್, ಇದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಆ್ಯಂಡ್ ಸೈನ್ಸ್ ವಿಷಯದ ಸೆಕೆಂಡ್ ಇಯರ್ ತರಬೇತಿದಾರರಿಗೆ ಲೆಸನ್ 3 ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ. ಬಡ್ಡಿಯಲ್ಲಿ ಎರಡು ಟೈಪ್ ಇರ್ತದೆ, ಒಂದು ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ. ಸರಳ ಬಡ್ಡಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್. ಕಂಪೌಂಡ್ ಇಂಟ್ರೆಸ್ಟ್ ಇದ್ರ ಬಗ್ಗೆ ಲೆಸನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಡಕ್ಟ್ ಮಾಡ್ತೀನಿ. ಈಗ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ. ಬಡ್ಡಿ ಅಥವಾ ಇಂಟ್ರೆಸ್ಟ್ ಇದು ಲೋನ್ ಇದಕ್ಕೆ ಸಂಬಂಧಪಟ್ಟಿರ್ತದೆ. ಅಥವಾ ನಾವು ಬ್ಯಾಂಕಿನಲ್ಲಿ ಹಣವನ್ನು ಡಿಪಾಸಿಟ್ ಇಟ್ಟಿದ್ದರೆ ಅದಕ್ಕೂ ನಾವು ಏನು ಮಾಡ್ತೀವಿ, ಬಡ್ಡಿಯನ್ನು ನಾವು ಪಡ್ಕೊತೀವಿ. ಲೋನ್ ತೊಗೊಂಡಿದ್ರೆ ನಾವು ಬಡ್ಡಿಯನ್ನು ಬ್ಯಾಂಕಿಗೆ ಎಕ್ಸ್ಟ್ರಾ ಅಮೌಂಟ ಕೊಡಬೇಕಾಗ್ತದೆ. ಈಗ ಎಲ್ಲ ಫೀಲ್ಡ್ನಲ್ಲಿ ಅಂದರೆ ಎಜುಕೇಷನ್ ಲೋನ್, ಹೋಮ್ ಲೋನ್, ಅಗ್ರಿಕಲ್ಚರ್ ಲೋನ್, ಇಂಡಸ್ಟ್ರಿಯಲ್ ಲೋನ್ ಸರಳವಾಗಿ ಸಿಗ್ತದೆ. ಅದಕ್ಕೆ ನಾವು ಬಡ್ಡಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಫಾರ್ ಜನರಲ್ ನಾಲೆಜ್ ನಮಗೆ ಹೌ ಟು ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್ ಇದನ್ನು ಕಲ್ತ್ಕೋಬೇಕಾಗ್ತದೆ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಡೆಫಿನಿಷನ್ ಆಫ್ ಸಿಂಪಲ್ ಇಂಟ್ರೆಸ್ಟ್, ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಅದರ ಮೇಲೆ ಕ್ಯಾಲ್ಕುಲೇಷನ್ಸನ್ನು ಮಾಡೋಣ. ನೋಡಿರಿ, ಮೊದಲು ನಾವು ಸಿಂಪಲ್ ಇಂಟ್ರೆಸ್ಟ್ ಇದ್ರದ ಡೆಫಿನೇಷನ್ ಏನಿದೆ ನೋಡೋಣ. ವೆನ್ ಅ ಪರ್ಸನ್ ಬಾರೋಸ್ ಅ ಮನಿ ಫ್ರಾಮ್ ಬ್ಯಾಂಕ್ ಆರ್ ಅ ಲೆಂಡರ್, ವಿ ಪೇ ಸಮ್ ಅಡಿಷನಲ್ ಅಮೌಂಟ್ ಇನ್ ಅಡಿಷನ್ ಟು ದಿ ಒರಿಜಿನಲ್ ಅಮೌಂಟ್. ದಿಸ್ ಅಡಿಷನಲ್ ಅಮೌಂಟ್ ದ್ಯಾಟ್ ಈಸ್ ಟು ಗಿವ್ ಈಸ್ ಟರ್ಮ್ಡ್ ಆಸ್ ಇಂಟ್ರೆಸ್ಟ್. ಅಂದರೆ ನಾವು ಸಾಲ ತಗೊಂಡಿದ್ದ ಹಣ ಅದನ್ನು ಸಾಲ ಹಿಂತಿರುಗಿಸ್ಬೇಕಾದ್ರೆ ಏನು ಮಾಡ್ತೀವಿ, ಅದಕ್ಕೆ ಅಡಿಷ್ನಲ್ ಅಮೌಂಟ್, ಎಕ್ಸ್ಟ್ರಾ ಅಮೌಂಟನ್ನು ಕೊಡ್ತೀವಿ. ಅದಕ್ಕೆ ಏನಂತೀವಿ ನಾವು, ಇಂಟ್ರೆಸ್ಟ್ ಅಂತೀವಿ. ಇದನ್ನು ಇಂಟ್ರೆಸ್ಟನ್ನು ಬರಿಬೇಕಾದ್ರೆ ನಾವು ಕ್ಯಾಪಿಟಲ್ ಐನಲ್ಲಿ ಬರಿತೀವಿ. ಆಮೇಲೆ ಸಾಲ ತೊಗೊಂಡಿದ್ದ ಅಮೌಂಟಿಗೆ ನಾವು ಪ್ರಿನ್ಸಿಪಲ್ ಅಂತೀವಿ. ಯಾವಾಗ ಸಾಲ ತೀರಿಸ್ಬೇಕಾಗ್ತದೋ ಅವಾಗ ನಾವೇನು ಮಾಡ್ತೀವಿ, ಅದನ್ನು ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಎರಡೂ ಸೇರಿಸಿ ನಾವೇನು ಮಾಡ್ತೀವಿ, ಅಮೌಂಟನ್ನು ಹಿಂದಿರುಗಿಸ್ಬೇಕಾಗ್ತದೆ ಬ್ಯಾಂಕಿಗೆ. ಇನ್ನೊಂದು ಇಂಟ್ರೆಸ್ಟ್ ಇನ್ನೊಂದು ಕೇಸ್ನಲ್ಲಿ ನಮಗೆ ಇಂಟ್ರೆಸ್ಟ್ ಇದನ್ನು ಬರ್ತದಪ್ಪ ಅಂದರೆ, ನಾವು ಯಾವುದೋ ಬ್ಯಾಂಕಿನಲ್ಲಿ ಅಮೌಂಟ್ ಡಿಪಾಸಿಟ್ ಮಾಡಿದ್ವಿ ಅವಾಗೂ ಅದಕ್ಕೆ ನಾವು ಇಂಟ್ರೆಸ್ಟನ್ನು ತೊಗೊತೀವಿ. ಈಗ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡ್ಕೊಂಡ್ಬಿಡೋಣ. ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ. ಐ ಈಸ್ ಈಕ್ವಲ್ ಟು PNR ಡಿವೈಡೆಡ್ ಬೈ 100. ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್, ಎನ್ ಅಂತಂದರೆ ಪೀರಿಯಡ್ ಆಫ್ ಟೈಮ್. ನಾವು ಯಾವಾಗೂ ಸಾಲ ಫಾರ್ ಸಮ್ ಪೀರಿಯಡ್ ಅಂದರೆ ಇಷ್ಟು ಟೈಮಕ್ಕೆ ನಾವು ಒನ್ ಇಯರ್ ಇರ್ಬೋದು, 5 ಇಯರ್ಸ್ ಇರ್ಬೋದು, ಅಥವಾ ಫಾರ್ ಸಮ್ ಡೇಸ್ ಅದನ್ನು ನಾವು ಫಾರ್ ಸಮ್ ಪರ್ಟಿಕ್ಯುಲರ್ ಪೀರಿಯಡ್ ನಾವು ಅದನ್ನು ಸಾಲ ತೊಗೊಂಡಿರ್ತೀವಿ. ಈಗ ರೇಟ್ ಆಫ್ ಇಂಟ್ರೆಸ್ಟ್, ಆರ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಅಂದರೆ ಅದಕ್ಕೆ ಬ್ಯಾಂಕು ಇರಲಿ ಯಾವುದೋ ಅದಕ್ಕೆ ಒಂದು ಇಂಟ್ರೆಸ್ಟ್ ಫಿಕ್ಸ್ ಮಾಡಿರ್ತದೆ. ಅದಕ್ಕೆ ನಾವು ರೇಟ್ ಆಫ್ ಇಂಟ್ರೆಸ್ಟ್, ಅದು 9% ಇರ್ಬೋದು, 5.5% ಇರ್ಬೋದು, 10% ಇರ್ಬೋದು. ಅದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನೋಡಿರಿ ಫಾರ್ಮುಲಾ ಏನಿದೆ, SI ಅಂತ ಬರಿತೀವಿ. SI ಈಸ್ ಈಕ್ವಲ್ ಟು PNR ಡಿವೈಡೆಡ್ ಬೈ 100. ಈಗ ಇನ್ನೊಂದು ಫಾರ್ಮುಲಾ ನಾನು ಬರೆದಿದ್ದೀನಿ, A ಈಸ್ ಈಕ್ವಲ್ ಟು P ಪ್ಲಸ್ R. P ಅಂದರೆ ನಾವು ಸಾಲ ಪಡೆದುಕೊಂಡ ಹಣ, ಇದನ್ನೆರಡು ಸೇರಿಸಿದರೆ ಏನಾಗ್ತದೆ, ಅಮೌಂಟ್ ಆಗ್ತದೆ. ಇದನ್ನೇ ನಾವು ಇಲ್ಲಿ ಈ ಪ್ಲೇಸ್ನಲ್ಲಿ ಏನು ಮಾಡೋಣ, ಈ ಫಾರ್ಮುಲಾ ಫಿಲಪ್ ಮಾಡಿದರೆ ಅಮೌಂಟ್
ಫೈನಲ್ ಅಮೌಂಟ್ ಯಾವ್ದು ಪೇ ಮಾಡಬೇಕಾಗುತ್ತೆ, ಆ ಎಗೆ ಏನು ಫಾರ್ಮುಲಾ ಅದು ನೋಡಿರಿ, P+PNR ಡಿವೈಡೆಡ್ ಬೈ 100. ಇದನ್ನೇ ನಾವು ಸಿಂಪ್ಲಿಫೈ ಮಾಡಿ ಈ ಥರ ಬರಿಬೋದು, P ಇಂಟು ಬ್ರಕೆಟ್ 1+NR ಡಿವೈಡೆಡ್ ಬೈ 100. ಇಲ್ಲಿ P ಕಾಮನ್ ಆಗಿ ಹೊರಗೆ ತೆಗೆದು ಇದನ್ನು ಫಾರ್ಮುಲಾ ನಾವು ಬರೆದಿದ್ದೀವಿ. ಈಗ ಇದ್ರ ಮೇಲೂ ಈ ಫಾರ್ಮುಲಾ ಮೇಲೆ ನಾವು ಒಂದಿಷ್ಟು ಪ್ರಾಬ್ಲಮ್ಸ್ ಈಗ ಸಾಲ್ವ್ ಮಾಡೋಣ. ಇದರಲ್ಲಿ ನಾನು 3 ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ. 3 ಎಕ್ಸಾಂಪಲ್ ಸಾಲ್ವ್ ಮಾಡಬೇಕಾದ್ರೆ ನಾವು ಇದು ಒಂದೇ ಫಾರ್ಮುಲಾ ಯೂಸ್ ಮಾಡಿ, ಒಂದು ಸಾರಿ ಇಂಟ್ರೆಸ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಇದು 3 ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದಿರಬೇಕು. ನಾವು ಇದು ಒಂದೇ ಫಾರ್ಮುಲಾ ಯೂಸ್ ಮಾಡಿ ನಾವು ಪ್ರಿನ್ಸಿಪಲನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಂದಿರಬೇಕು. ನಮಗೆ ಪೀರಿಯಡ್ ಆಫ್ ಟೈಮ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಬೇಕು. ಆಮೇಲೆ ಈ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರಬೇಕು. ಯಾವ ಥರ ಪ್ರಾಬ್ಲಮ್ ನಮಗೆ ಎಕ್ಸಾಮ್ನಲ್ಲಿ ಬಂದ್ರೂ ನಾವು ಸಾಲ್ವ್ ಮಾಡಲಿಕ್ಕೆ ನಮ್ಗೆ ಬರಬೇಕಾಗ್ತದೆ. ಅದಕ್ಕೆ 3 ಬೇರೆ ಬೇರೆ ಥರ ಎಕ್ಸಾಂಪಲ್ ನಾನು ಸಾಲ್ವ್ ಮಾಡ್ತೀನಿ. ಎಕ್ಸಾಂಪಲ್ ನಂಬರ್ 1ದಲ್ಲಿ ನೋಡಿರಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡೋ ಪ್ರಾಬ್ಲಮ್ಮು PNR ಇದನ್ನು ಕೊಟ್ಟಾಗ. ಎರಡನೇ ಎಕ್ಸಾಂಪಲ್ನಲ್ಲಿ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ದ ಅಂದರೆ ಪ್ರಿನ್ಸಿಪಲ್ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಯಾವಾಗ ಅಮೌಂಟ್ ಮತ್ತು NR ಇದನ್ನು ಕೊಟ್ಟಾಗ. ಮೂರನೇ ಎಕ್ಸಾಂಪಲ್ನಲ್ಲಿ ನಾವೇನು ಮಾಡ್ತೀವಿ, ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದರಲ್ಲಿ PIR ಇದನ್ನು ಕೊಟ್ಟಾಗ. ಈಗ ಇದು ಪ್ರಾಬ್ಲಮ್ ಸ್ಟಾರ್ಟ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಇಲ್ಲಿ ಒಂದೊಂದು ಸಾರಿ ಈ N ಇದೆಯಲ್ಲ ಅದನ್ನು ಮಂತ್ಸ್ನಲ್ಲಿ ಮತ್ತು ಡೇಸ್ನಲ್ಲಿ ಕೊಟ್ಟಾಗ ಇಯರ್ನಲ್ಲಿ ಯಾವ ಥರ ಕನ್ವರ್ಟ್ ಮಾಡಬೇಕು ಅದನ್ನು ಒಂದು ಸರಿ ನೋಟ್ ಮಾಡ್ಕೊಂಬಿಡ್ರಿ. 3 ಮಂತ್ಸ್ ಅದು N ಅಥವಾ ಟೈಮ್ ಪೀರಿಯಡ್ ಇದ್ದಾಗ ಇಲ್ಲಿ ಇದನ್ನು ನಾವು 3 ಡಿವೈಡೆಡ್ ಬೈ 12 ಈಕ್ವಲ್ ಟು 1 ಡಿವೈಡೆಡ್ ಬೈ 4 ಇಯರ್ಸ್ನಲ್ಲಿ ಕನ್ವರ್ಟ ಮಾಡ್ಕೊತೀವಿ. ಅದೇ ಥರ 6 ಮಂತ್ಸ್, 9 ಮಂತ್ಸ್, 4 ಮಂತ್ಸ್ ಈ ಥರ ನಾವು ಕನ್ವರ್ಟ ಮಾಡ್ಕೋಬೋದು. 9 ಮಂತ್ಸ್ ಇದ್ದಾಗ ನೋಡಿರಿ, ಫಾರ್ ಎಕ್ಸಾಂಪಲ್ 9 ಡಿವೈಡೆಡ್ ಬೈ 12 ಇಯರ್ಸ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ 4 ಇಯರ್ಸ್. ಅಂದರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೆಕ್ಸ್ಟ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಥರದ್ದು ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಡೇಸ್ನಲ್ಲಿನೂ ಕೊಡ್ಬೋದು. 292 ಡೇಸ್ ಇದ್ದಾಗ ಅದನ್ನು ನೋಡಿರಿ, 292 ಡಿವೈಡೆಡ್ ಬೈ 365 ಡೇಸ್ ದಟ್ ಈಸ್ 4 ಡಿವೈಡೆಡ್ ಬೈ 5 ಇಯರ್ಸ್ ಅಂತ ಕನ್ವರ್ಟ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ನಂಬರ್ 1 ನೋಡಿರಿ, ಓದಿ ಹೇಳ್ತೀನಿ. ವಾಟ್ ಈಸ್ ದ ಅಮೌಂಟ್ ಟು ಬಿ ರೀಪೇಡ್ ಆಫ್ಟರ್ 5 ಇಯರ್ಸ್ ಆನ್ ದ ಬಾರೋಡ್ ಅಮೌಂಟ್ ಆಫ್ ₹20,000 at the rate of ಸಿಂಪಲ್ ಇಂಟ್ರೆಸ್ಟ್ 9% ಪರ್ ಅನ್ನಮ್. ಇಲ್ಲಿದೆ ಇದೊಂದು ಕ್ವಶನ್, ಇದನ್ನು ಕನ್ನಡದಲ್ಲಿ ಅರ್ಥ ಮಾಡಿ ಹೇಳ್ತೀನಿ ನಿಮ್ಗೆ. ವಾಟ್ ಈಸ್ ದ ಅಮೌಂಟ್ ಟು ಬಿ ಪೇಡ್ ಅಂದರೆ ಅಮೌಂಟ ನಾವು ಸಾಲ ಪೀರಿಯಡ್ ಮುಗಿದ ಮೇಲೆ ಎಷ್ಟು ಅಮೌಂಟ್ ಕಟ್ಟಬೇಕು ಅದನ್ನು ಫೈಂಡ್ ಔಟ್ ಮಾಡಬೇಕು. ದ್ಯಾಟ್ ಈಸ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಅಲ್ಲಿ 5 ವರ್ಷದವರೆಗೆ ನಾವು ಸಾಲ ತೊಗೊಂಡಿದ್ದೀವಿ. ಎಷ್ಟು ಸಾಲ ತೊಗೊಂಡಿದ್ವಿ, ₹20,000 ತೊಗೊಂಡಿವಿ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 9% ಇದೆ. ಈಗ ಈ ಕ್ವಶನ್ದಲ್ಲಿ, ಈ ಎಕ್ಸಾಂಪಲ್ನಲ್ಲಿ ಮೊದಲಿಗೆ ನಾವೇನು ಮಾಡಬೇಕು, ಆ್ಯಸ್ ಯೂಶ್ವಲ್ ಗಿವನ್ ಡೇಟಾ ಬರ್ಕೋರಿ. ಗಿವನ್ ಡೇಟಾ ಏನಿದೆ, ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಅವರ, ಪ್ರಿನ್ಸಿಪಲ್ ಈಸ್ ಈಕ್ವಲ್ ಟು ₹20,000 ದಟ್ ಈಸ್ P. ಆಮೇಲೆ ನಂಬರ್ ಆಫ್ ಇಯರ್ಸ್ N ಕೊಟ್ಟಿದ್ದಾರೆ, ದಟ್ ಈಸ್ 5 ಇಯರ್ಸ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 9% ಇದೆ, ದಟ್ ಈಸ್ R. ಈಗ ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ನಮಗೆ, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿರಿ, ಸಿಂಪಲ್ ಇಂಟ್ರೆಸ್ಟಿಗೆ ಫಾರ್ಮುಲಾ ನಮಗೆ ಗೊತ್ತಿದೆ, PNR ಡಿವೈಡೆಡ್ ಬೈ 100. ಅದನ್ನು PN ಮತ್ತು R ಇಲ್ಲಿ ಗಿವನ್ ಡೇಟಾದಲ್ಲಿ ಬರ್ಕೊಂಡದ್ದನ್ನು ಇಲ್ಲೇ ಫಿಲ್ಅಪ್ ಮಾಡಿರಿ. P is 20,000 ಇಂಟು 5 ಇಂಟು 9 ಡಿವೈಡೆಡ್ ಬೈ 100. ಈಗ ಇದನ್ನು ಈ ಇಕ್ವೇಷನನ್ನು ರೆಡ್ಯೂಸ್ ಮಾಡಿ ನೀವು ಇದನ್ನು ಕ್ಯಾಲ್ಕುಲೇಟರ್ದಿಂದ ಮಲ್ಟಿಪ್ಲೈ ಮಾಡಿ ಇಡ್ರಿ. ಹೌದು, ನೀವು ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಮೊದಲು ಕ್ಯಾಲ್ಕುಲೇಟ್ರ್ ಎಲ್ಲ ನೋಟ್ ಮಾಡೋಕ್ಕೆಲ್ಲ ಇಟ್ಕೊಂಡಿರಬೇಕು. ಇದು ₹9,000 ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬರ್ತದೆ. ಇವಾಗ ಅವ್ರ ಕ್ವಶನ್ ಏನು ಕೇಳಿದ್ದಾರೆ, ಅಮೌಂಟ
ಎಷ್ಟಾಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದೇ ಕ್ವಶನಲ್ಲಿ. ಈಗ ಅಮೌಂಟ್ ಈಸ್ ಈಕ್ವಲ್ ಟು ನಮಗೆ ಗೊತ್ತಿರೋ ನಮಗೆ ಅಮೌಂಟಿದ್ದ ಫಾರ್ಮುಲಾ ಏನಿದೆ ನೋಡಿರಿ, ಎ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದಾರೆ, 20,000 ಪ್ಲಸ್ 9,000 ಎರಡು ಸೇರಿಸಿ ಎಷ್ಟಾಗ್ತದೆ ನಮ್ಮ 29,000 ಈಸ್ ದ ಆನ್ಸರ್. ಅಂದರೆ ನಾವು ಇಲ್ಲಿ ಏನಾಗ್ತದೆ ಅಂದರೆ 20,000 ಲೋನ್ ತೊಗೊಂಡಿದ್ದೀವಿ ಫಾರ್ 5 years. ಅದಕ್ಕೆ ಬಡ್ಡಿ ಎಷ್ಟು ಕಟ್ತಾ ಇದ್ದೇವೆ, 9,000 ಬಡ್ಡಿ ಆಗ್ತದೆ. ಬಡ್ಡಿ ಮತ್ತು ಪ್ರಿನ್ಸಿಪಲ್ ಎರಡು ಸೇರಿ ಲಾಸ್ಟಿಗೆ ಅಮೌಂಟ್ ನಾವು ಎಷ್ಟು ಕಟ್ಟಬೇಕು, 29,000 ರುಪೀಸನ್ನು ನಾವು ಇಲ್ಲಿ ಪೇ ಮಾಡ್ತಾಯಿದ್ದೀವಿ. ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 9 ಇದೆ. ಈ ಎಕ್ಸಾಂಪಲ್ ನಿಮಗೆ ಅರ್ಥ ಆಯ್ತು ಅಂದ್ಕೊತೀನಿ. ಈಗ ಎಕ್ಸಾಂಪಲ್ ನಂಬರ್ 2 ನೋಡೋಣ. ಎಕ್ಸಾಂಪಲ್ ನಂಬರ್ 2ನಲ್ಲಿ ನಾವು ಇಲ್ಲಿ ನೋಡಿರಿ, ಎಕ್ಸಾಂಪಲ್ ನಂಬರ್ 2 ಓದಿ ಹೇಳ್ತೇನೆ ನಿಮಗೆ. ಅ ಸಮ್ ಆಫ್ ₹4,000 yields ₹6,400 ಆ್ಯಸ್ ಅ ಸಿಂಪಲ್ ಇಂಟ್ರೆಸ್ಟ್ ಅಟ್ 8% per annum. ಅಂದರೆ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಅಂದರೆ ನಾವು 4,000 ರೂಪಾಯಿ ಏನೋ ಪ್ರಿನ್ಸಿಪಲ್ ಅಮೌಂಟ್ ಇದೆ ತೊಗೊಂಡಿದ್ದೀವಿ, ಅದಕ್ಕೆ ಬಡ್ಡಿ ಅಷ್ಟಾಗಿದೆ, 640 ರುಪೀಸ್ ಇದೆ. ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ, 8 ಇದೆ, 8% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಇಷ್ಟು ನಾವು ಬಡ್ಡಿ ಕಟ್ತಾ ಇದ್ದೀವಿ, ಇಷ್ಟು ಅಮೌಂಟ್ ತೊಗೊಂಡಾಗಿದೆ, ಅದಕ್ಕೆ ಬಡ್ಡಿ ಇಷ್ಟಾಗಿದೆ. ಹಾಗಾದರೆ ಇದರದ ಅವಧಿಯನ್ನು ಫೈಂಡ್ ಔಟ್ ಮಾಡಬೇಕು. ಎಷ್ಟು ಅವಧಿಗೆ ಇದು ಅನ್ನೋನ್, ಇದನ್ನು ನಾವು ಫೈಂಡ್ ಔಟ್ ಮಾಡೋಣ. ನಮ್ಗೆ ಗೊತ್ತಿರೋ ಥರ ಇದ್ರದ್ದು ಸಾಲ್ವ್ ಮಾಡಬೇಕಂದ್ರೆ ಸಿಂಪಲ್ ಇಂಟ್ರೆಸ್ಟಿಗೆ ಫಾರ್ಮುಲಾ ಏನಿದೆ, PNR ಡಿವೈಡೆಡ್ ಬೈ 100 ಇದೆ. ಇದಕ್ಕೆ ನೋಡಿರಿ, ಇವಾಗ ಈ ಫಾರ್ಮುಲಾನ ನಾವು ಮಾಡಿಫೈ ಮಾಡಿ ಎನ್ ಒಂದು ಸೈಡಿಗಿರಲಿ. ಆವಾಗ ಏನಾಗ್ತದೆ, ಇಲ್ಲಿ ಪಿ ಮತ್ತು ಆರ್ ಇದು ನ್ಯೂಮಿರೇಟ್ರ್ ಇದ್ದದ್ದು ಡಿನಾಮಿನೇಟ್ರ್ ಆಗ್ತದೆ ಇದು. ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು 100 ಇದು ಮಲ್ಟಿಪ್ಲೈ ಆಗ್ತದೆ. ಈಗ ಇದನ್ನು ಮಾಡಿಫೈ ಮಾಡಿದ್ದು ಎನ್ ಈಸ್ ಈಕ್ವಲ್ ಟು ಈ ಥರ ಫಾರ್ಮುಲಾ ಆಗ್ತದೆ. ಈಗ ಎನ್ ಈಸ್ ಈಕ್ವಲ್ ಟು ಪಿ ಎಷ್ಟಿದೆ, ಇಲ್ಲಿ ಎನ್ ಈಸ್ ಈಕ್ವಲ್ ಟು ಐ ಎಷ್ಟಿದೆ, ಇಂಟ್ರೆಸ್ಟ್ ಅವರೇ ಕೊಟ್ಟಿದ್ದಾರೆ 640 ರುಪೀಸ್. ಇದು 100, ಇದನ್ನು ಡಿನಾಮಿನೇಟ್ರ್ ಇದೆ, ನ್ಯೂಮಿರೇಟ್ರ್ ಆಗಿದ್ದು ಇಲ್ಲಿ 100 ಬಂದಿದೆ. ಆಮೇಲೆ 4,000 ಈಸ್ ಪಿ, ಆರ್ ಈಸ್ 8. ಇದನ್ನು ನೀವು ರೆಡ್ಯೂಸ್ ಮಾಡಬೇಕು. ಇದನ್ನು ರೆಡ್ಯೂಸ್ ಮಾಡಿ ಆಮೇಲೆ ಕ್ಯಾಲ್ಕುಲೇಟ್ರಿಂದ ಏನು ಮಾಡಿರಿ, ಮಲ್ಟಿಪ್ಲೈ ಮಾಡಿರಿ. ಎಷ್ಟು ಬರ್ತದೆ ನಮಗೆ, 2 ಬರ್ತದೆ ಫೈನಲ್. ದಟ್ ಈಸ್ ಇದು 2 ವರ್ಷದ ಇದು ಅವಧಿಗೆ ಎನ್ ಬರ್ತದೆ. 2 ಈಸ್ ದ ಆನ್ಸರ್. ಈಗ ಎಕ್ಸಾಂಪಲ್ ನಂಬರ್ 3 ನೋಡಿರಿ. ಸಮ್ ಆಫ್ ಮನಿ ಅಮೌಂಟ್ ಟು 7,080 ಇನ್ 2 years at 9%. ಫೈಂಡ್ ದ ಪ್ರಿನ್ಸಿಪಲ್. ಈ ಕ್ವಶನ್ನಲ್ಲಿ ನಾವು ಏನಿದೆ, ನಮಗೆ ಎ ಕೊಟ್ಟಿದ್ದಿದೆ. ಆಮೇಲೆ ಎಷ್ಟು ವರ್ಷದ ಅವಧಿಯೊಳಗೆ ನಾವು ಸಾಲ ತೊಗೊಂಡಿದ್ದಿದೆ ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ನಾವು ಈಗೇನು ಮಾಡಬೇಕು, ಪಿ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಮೊದಲು ಅಮೌಂಟ್ ಈಸ್ ಈಕ್ವಲ್ ಟು 7,080. ಎನ್ ಎಷ್ಟಿದೆ, 2 years. ರೇಟ್ ಆಫ್ ಇಂಟ್ರೆಸ್ಟ್ 9% ಇದೆ. ಇದನ್ನು ಪ್ರಿನ್ಸಿಪಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ನಾವು ಮೊದಲು ಸ್ಟಾರ್ಟಿಂಗ್ಗೆ ಇದನ್ನು ಒಂದು ಫಾರ್ಮುಲಾ ಬರ್ಕೊಂಡಿದ್ವಿ ನೋಡಿರಿ. ಇದು ದಿಸ್ ಒನ್, ಇದು ಎ ಈಸ್ ಈಕ್ವಲ್ ಟು ಪಿ, ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಏನಿರ್ತದೆ ಅಂದರೆ ಬರ್ಕೊಂಡಿದ್ದೀವಿ. ಎ ಈಸ್ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ 1 ಪ್ಲಸ್ NR ಡಿವೈಡೆಡ್ ಬೈ 100. ಈ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡೋಣ. ದಟ್ ಈಸ್ ಎ ಈಸ್ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ 1 ಪ್ಲಸ್ NR ಡಿವೈಡೆಡ್ ಬೈ 100. ಈಗ ಎ ಫಿಲ್ಅಪ್ ಮಾಡಿರಿ. ಆಮೇಲೆ ಪಿ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. 1 ಪ್ಲಸ್ ಇಲ್ಲಿ ಎನ್ ಎಷ್ಟಿದೆ ನೋಡಿರಿ, 2 years ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 9 ಡಿವೈಡೆಡ್ ಬೈ 100. ಈಗ ಇಲ್ಲಿ ಎಲ್ಲ ಇದನ್ನು ಫಿಲಪ್ ಮಾಡಿದ್ದಾಗಿದೆ. ಇಲ್ಲಿ ಇದು ನೋಡಿರಿ, ಇದನ್ನು
ರೆಡ್ಯೂಸ್ ಮಾಡಬೇಕು. 18 2 ಇಂಟು 9 ಈಸ್ 18 ಡಿವೈಡೆಡ್ ಬೈ 100. ಈಗ ಇದನ್ನು 1 ಪ್ಲಸ್ 18 ಡಿವೈಡೆಡ್ ಬೈ 100 ಇದನ್ನು ಏನು ಮಾಡಿರಿ, ಇದನ್ನು ನಾವು ಸಿಂಪ್ಲಿಫೈ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡಿ ನೋಡ್ರಿ. ಇಲ್ಲಿ ಇದು ಎಲ್ ಸಿ ಎಮ್ 1 ಡಿವೈಡೆಡ್ ಬೈ 1 ಪ್ಲಸ್ 18 ಡಿವೈಡೆಡ್ ಬೈ 100 ಇದು ಎಲ್ ಸಿ ಎಮ್ 100 ಆಗ್ತದೆ. ಇದನ್ನು ಈ ಥರ ನೀವು ಫ್ರ್ಯಾಕ್ಷನ್ಸ್ ಕ್ಲಾಸ್ನಲ್ಲಿ ಯಾವ ಥರ ಮಾಡಬೇಕು ಅನ್ನೋದು ನಿಮಗೆ ಹೇಳಿದೆ ನಾನು. ಇಲ್ಲಿ ಇದು ಟೋಟಲ್ ನಮಗೆ ಸಿಂಪ್ಲಿಫೈ ಮಾಡಿದಾಗ 59 ಡಿವೈಡೆಡ್ ಬೈ 50 ಇರ್ತದೆ. ಈಗ ಫೈನಲ್ ಬಂತು ನಮಗೆ 7080 ಈಕ್ವಲ್ ಟು ಪಿ ಇಂಟು 59 ಡಿವೈಡೆಡ್ ಬೈ 50. ಇವಾಗ ಪಿ ಇಲ್ಲೇ ಇರಲಿ, ಇದನ್ನು ಈ ಫ್ರ್ಯಾಕ್ಷನನ್ನು ಈ ಸೈಡಿಗೆ ನಾವು ಶಿಫ್ಟ್ ಮಾಡಿದರೆ ಏನಾಗ್ತದೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನಾಗ್ತದೆ, ಡಿನಾಮಿನೇಟರ್ ನ್ಯೂಮಿನೇಟರ್ ಇದ್ದು ಡಿನಾಮಿನೇಟರ್ ಆಗ್ತದೆ. ಅದನ್ನು ನಾವು 50 ಡಿವೈಡೆಡ್ ಬೈ 59 ಅಂತ ಬರ್ಕೊತೀವಿ. ಈಗೇನು ಮಾಡಿ ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ನೀವು ಮಲ್ಟಿಪ್ಲೈ ಮಾಡಿರಿ. ಇದನ್ನು ಈ ಮಲ್ಟಿಪ್ಲಿಕೇಶನ್ ಅಂತ ನಾವು ರೆಡ್ಯೂಸ್ ಮಾಡಿದರೆ ಎಷ್ಟಾಗ್ತದೆ, 6000 ರುಪೀಸ್ ಆಗ್ತದೆ. ಇದನ್ನು ಇನ್ನೊಂದು ಸರಿ ಮಾಡಿ ನೋಡಿರಿ. ಈ ಥರದ ಬೇರೆ ಬೇರೆ ಪ್ರಾಬ್ಲಮ್ಸು ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಅದನ್ನು ಸಾಲ್ವ್ಡ್ ಪ್ರಾಬ್ಲಮ್ಸ್ ಇವೆ, ಅದನ್ನು ನೋಡಿರಿ. ಆಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬ್ಯಾಂಕ್ ಇದರಿಂದೂ ನೀವು ಇದನ್ನು ಸ್ಟಡಿ ಮಾಡಿಕೊಡ್ರಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಕಾಲ್ ಮಾಡಿ ಕೇಳ್ಕೋಬೇಕು. ಥ್ಯಾಂಕ್ ಯು.